ನೋಡಿ, ನಮಗೆ 4 ಥರ ಫ್ರೆಂಡ್ಸ್ ಇರ್ತಾರೆ. ಒಬ್ರು ಹೈ ಎಂಡ್ ಕಾರ್ಸ್, ಲಕ್ಸುರಿ ಕಾರ್ಸ್ ಇಷ್ಟಪಡ್ತಾರೆ. ಒಬ್ರು ಹೈ ಎಂಡ್ ಫ್ಯಾಷನ್, ಲಕ್ಸುರಿ ಫ್ಯಾಷನ್ ಐಟಮ್ ಇಷ್ಟಪಡ್ತಾರೆ. ಆರೆಲ್ಸ್ ಒಳ್ಳೆ ಡ್ರಿಂಕ್, ಒಳ್ಳೆ ವೈನ್ ಇಷ್ಟಪಡ್ತಾರೆ. ಆರೆಲ್ಸ್ ಚಾಕ್ಲೇಟ್ಸ್ ಅಥವಾ ಫುಡ್ಸ್ ಇಷ್ಟಪಡ್ತಾರೆ. ಈ 4 ಕ್ಯಾಟಗರಿಲಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಇದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಎಸ್, ಈಗ ಈ 4 ವಸ್ತುಗಳು ಕೂಡ ತುಂಬ ಚೀಪ್ ಆಗ್ತಾ ಇದೆ. ಯಾಕೆ ಅಂದರೆ ನಾವು ಒಂದು ಹೊಸ ಅಗ್ರಿಮೆಂಟ್ ಮಾಡಿಕೊಂಡಿದ್ದೀವಿ ವಿತ್ ಯುರೋಪಿಯನ್ ನೇಷನ್ಸ್. ಸೊ ಯುರೋಪಿಯನ್ ನೇಷನ್ಸ್ 27 ನೇಷನ್ಸ್ ಜೊತೆ ನಮ್ಮ ಒಂದು ಇಂಡಿಯಾ ಒಂದು ಟ್ರೇಡ್ ಅಗ್ರಿಮೆಂಟ್ ಮಾಡಿದೆ. ವಿ ಕಾಲ್ ಇಟ್ ಆಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ನಾನು ಮೆನ್ಷನ್ ಮಾಡ್ದಂಗೆ ಲಕ್ಸುರಿ ಕಾರ್ಸ್, ಲಕ್ಸುರಿ ಫ್ಯಾಷನ್ಸ್, ವೈನ್, ಸ್ಪಿರಿಟ್ಸ್, ಮೆಡಿಕಲ್ ಹೆಲ್ತ್, ಚಾಕ್ಲೇಟ್ಸ್, ಫುಡ್ಸ್, ಆಮೇಲೆ ಮೆಷಿನರಿ, ಇದೆಲ್ಲ ಕೂಡ ತುಂಬಾ ಚೀಪ್ ಆಗಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಈ ಒಂದು ಅಗ್ರಿಮೆಂಟ್ ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಾ ಇದ್ವಿ. ಯಾಕೆ ಅಂದ್ರೆ ಸತತವಾಗಿ 2 ದಶಕ ಅಂದ್ರೆ 20 ಇಯರ್ಸ್ ಇಂದ ಈ ಒಂದು ಟ್ರೇಡ್ ನೆಗೋಷಿಯೇಟ್ ಮಾಡ್ತಾ ಬಂದಿದ್ದಾರೆ. ಅದು ಈಗ 2 ದಿನ ಮುಂಚೆ 27 ಜಾನ್ವರಿ 2026 ಅಗ್ರಿಮೆಂಟ್ ಸೈನ್ ಆಗಿದೆ. ಇನ್ನು ಮುಂದೆ ಈ ವಸ್ತುಗಳೆಲ್ಲ ಚೀಪ್ ಆಗಿ ಸಿಗುತ್ತೆ. ಈ ಒಂದು ಟ್ರೇಡ್ ನ ಯಾಕೆ ನಾವು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಇಂಡಿಯಾ ನಿಮ್ಗೆ ಗೊತ್ತಿರೋ ಹಾಗೆ GDP ತುಂಬಾ ಚೆನ್ನಾಗಿದೆ ಅಂಡ್ ವಿ ಆರ್ ಡೀಲಿಂಗ್ ವಿತ್ ಯುರೋಪಿಯನ್ ನೇಷನ್ಸ್. ಅದರ ಅರ್ಥ 25% ಗ್ಲೋಬಲ್ GDP ನ ಈ 2 ದೇಶಗಳು ಅಥವಾ ಒಂದು ಯೂನಿಯನ್ ಅಂತ ಏನ್ ಕರಿತೀವಿ ಕಂಟ್ರೋಲ್ ಮಾಡುತ್ತೆ. ಅಂಡ್ ಆಲ್ ಓವರ್ ವರ್ಲ್ಡ್ ಅಲ್ಲಿ 1/3 ಆಫ್ ಟ್ರೇಡ್ ಇದರಿಂದ ಆಗುತ್ತೆ. ಲಕ್ಸುರಿ ಕಾರ್ಸ್ ಮೇಲೆ 110% ಟ್ಯಾರಿಫ್ ಇತ್ತು, ಈಗ ಅದು 40%ಗೆ ಬಂದಿದೆ. ಲಕ್ಸುರಿ ಫ್ಯಾಷನ್ಸ್ 35% ಟ್ಯಾರಿಫ್ ಇತ್ತು, ಈಗ ಜಸ್ಟ್ 10% ಆಗಿದೆ. ವೈನ್ ಅಂಡ್ ಸ್ಪಿರಿಟ್ಸ್ 150% ಟ್ಯಾರಿಫ್ ಇತ್ತು ಮುಂಚೆ, ಈಗ 20% ಆಗಿದೆ. ಅಂಡ್ ಚಾಕ್ಲೇಟ್ಸ್ ಅಂಡ್ ಫುಡ್ಸ್ 50% ಟ್ಯಾರಿಫ್ ಆಗಿತ್ತು, ಅದು ಇವಾಗ 0 ಆಗಿದೆ. ಮೆಡಿಕಲ್ ಡಿವೈಸಸ್ ಮುಂಚೆ 20% ಇತ್ತು, ಅದೀಗ 10% ಆಗಿದೆ. ಮೆಷಿನರಿ 10% ಇತ್ತು, ಈಗ 0% ಆಗಿದೆ. ಹೆಲ್ದಿ ಫ್ರೂಟ್ಸ್ 50% ಇಂದ 15% ಆಗಿದೆ. ಸೊ ಈ ಒಂದು ಕಾಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಸೇವ್ ಮಾಡಿ, ಹಾಗೆ ನನ್ನ ಪೇಜ್ ಫಾಲೋ ಮಾಡಿ. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಫಾಲೋ ಮಾಡಿ. ಥ್ಯಾಂಕ್ ಯು.